ನಮಸ್ಕಾರ ಸ್ನೇಹಿತರೆ, ಪ್ರಮೋದವಾಣಿ ಯೂಟ್ಯೂಬ್ ಚಾನೆಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಹವಾಮಾನ ಸ್ಥಿತಿಗತಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪುಟ್ಟ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೇನೆ. ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ಈ ವಿಡಿಯೋ ಕಾರ್ಯಕ್ರಮ ನನ್ನದೇ ಆದಂಥ ಫೇಸ್ಬುಕ್ ಅಕೌಂಟ್ನಲ್ಲಿ ಲಭ್ಯ ಇದೆ. ನನ್ನದೇ ಆದಂಥ ಪ್ರಮೋದವಾಣಿ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು ವೀಕ್ಷಕರೇ. ಕಳೆದ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಅರಬ್ಬಿ ಸಮುದ್ರದಲ್ಲಿ ಮುಂಗಾರು ಮಾರುತಗಳು ಆ್ಯಕ್ಟಿವ್ ಆದ ಹಿನ್ನೆಲೆಯಲ್ಲಿ ಪಶ್ಚಿಮ ಕರಾವಳಿ, ಪಶ್ಚಿಮ ಘಟ್ಟಕ್ಕೆ ಹೊಂದಿಕೊಂಡಂತೆ ಮಳೆಯಾಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದೆ. ಅದರಂತೆ ಪಶ್ಚಿಮ ಕರಾವಳಿ ತೀರ ಪ್ರದೇಶ, ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯಾದಂಥ ಲಕ್ಷಣಗಳು ಕೂಡ ಕಂಡುಬಂದವು. ಹಾಗೆ ಇವತ್ತು ಜುಲೈ ತಿಂಗಳ 2ನೇ ತಾರೀಕು. ಜುಲೈ ತಿಂಗಳ ಮೊದಲ ವಾರ ದೇಶದ ಹವಾಮಾನ ಸ್ಥಿತಿಗತಿ ಹೇಗಿರ್ಬೋದು ಈ ವಿಷಯದ ಕುರಿತು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ವೀಕ್ಷಕರೇ. ಭಾರತೀಯ ಹವಾಮಾನ ಇಲಾಖೆಗೆ ಸೇರಿದಂಥ ಒಂದು ಸ್ಯಾಟಲೈಟ್ ಇಮೇಜನ್ನು ನಿಮಗೆ ತೋರಿಸ್ತೀನಿ. ಅರ್ಧ ಗಂಟೆಗೆ ಮೊದಲು ಇದನ್ನು ಉಪಗ್ರಹದ ಮೂಲಕ ಸೆರೆ ಹಿಡಿಯಲಾಗಿರ್ತಕ್ಕಂಥದ್ದು ನೀವು ಇಲ್ಲಿ ಕಾಣ್ಬೋದು. ಇಲ್ಲಿ ಈಗಾಗಲೇ ನಾನು ನಿರೀಕ್ಷೆಯನ್ನು ಮಾಡಿದಾಗಿಯೇ ಜುಲೈ ಮೊದಲ ವಾರದಲ್ಲಿ ದೇಶದ ರಾಜಧಾನಿ ಅಂದರೆ ಭಾರತದ ರಾಜಧಾನಿ ನವದೆಹಲಿ ಸುತ್ತಮುತ್ತ ಇರತಕ್ಕಂಥ ಪಂಜಾಬ್, ಹಿಮಾಚಲ ಪ್ರದೇಶ, ಹರಿಯಾಣ, ರಾಜಸ್ಥಾನಕ್ಕೆ ಹೊಂದಿಕೊಂಡಂತೆ ಮುಂಗಾರು ಪ್ರವೇಶವನ್ನು ಮಾಡುತ್ತೆ ಅಂತ ಒಂದು ಸೂಚನೆಯನ್ನು ಕೊಟ್ಟಿದೆ. ಅದರಂತೆ ಈಗಾಗಲೇ ಮುಂಗಾರು ಮಾರುತಗಳು ಬಂಗಾಳ ಕೊಲ್ಲಿ ಆಗಿರ್ಬೋದು, ಹಾಗೆ ಅರಬ್ಬಿ ಸಮುದ್ರ ಎರಡೂ ದಿಕ್ಕಿನಿಂದ ಕೂಡ ಉತ್ತರ ಭಾರತದ ಕಡೆಗೆ ಮುಂಗಾರು ಮಾರುತಗಳು ಪ್ರವೇಶ ಮಾಡಿರ್ತಕ್ಕಂಥದ್ದು ಇಲ್ಲಿ ಗಮನಿಸಬಹುದು ವೀಕ್ಷಕರೇ. ಪೆನ್ಸಿಲ್ನಲ್ಲಿ ನಾನು ಮಾರ್ಜಿನ್ ಮಾಡಿ ತೋರಿಸ್ತೀನಿ ನೋಡಿ. ಈ ಒಂದು ಭಾಗ ಬಂಗಾಳ ಕೊಲ್ಲಿಗೆ ಹೊಂದ್ಕೊಂಡಂತೆ ಇರತಕ್ಕಂಥ ಪ್ರದೇಶ, ಹಾಗೆ ಈ ಒಂದು ಪ್ರದೇಶ ಅರಬ್ಬಿ ಸಮುದ್ರಕ್ಕೆ ಹೊಂದ್ಕೊಂಡಂಥ ಪ್ರದೇಶ. ಅಂದರೆ ಅರಬ್ಬಿ ಸಮುದ್ರದ ಈ ವ್ಯಾಪ್ತಿಯಲ್ಲೂ ಕೂಡ ಆಗಿರ್ಬೋದು, ಬಂಗಾಳ ಕೊಲ್ಲಿ ಈ ವ್ಯಾಪ್ತಿಯಲ್ಲೂ ಕೂಡ ಆಗಿರ್ಬೋದು, ಎರಡೂ ಕಡೆಯಿಂದ ಉತ್ತರ ಭಾರತ ಕಡೆಗೆ ಮುಂಗಾರು ಮಾರುತಗಳು ಮೂವ್ ಆಗಲಿಕ್ಕೆ ಅಂದರೆ ಚಲಿಸಲಿಕ್ಕೆ ಬೇಕಾದಂಥ ಅನುಕೂಲಕರ ವಾತಾವರಣ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇಲ್ಲಿ ನೀವು ಗಮನಿಸ್ಬೋದು. ಅರಬ್ಬಿ ಸಮುದ್ರವನ್ನು ನೋಡಿ, ಈ ಭಾಗದಲ್ಲಿ ಗುಜರಾತ್ಗೆ ಹೊಂದ್ಕೊಂಡಂತೆ ಆಗಿರ್ಬೋದು, ಹಾಗೆ ಒರಿಸ್ಸಾದ ಭುವನೇಶ್ವರ್ಗೆ ಹೊಂದ್ಕೊಂಡಂತೆ ಎರಡೂ ಕಡೆಯಲ್ಲೂ ಕೂಡ ಮುಂಗಾರು ಮಾರುತಗಳು ಆ್ಯಕ್ಟಿವ್ ಆದ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶ ಹಾಗೂ ಈ ಒಂದು ಭಾಗದ ಮೂಲಕ ಅಂದರೆ ಪಶ್ಚಿಮ ಬಂಗಾಳ, ಬಿಹಾರ, ಉತ್ತರ ಪ್ರದೇಶದ ಮೂಲಕ ದಿಲ್ಲಿ ಸುತ್ತಮುತ್ತ ಮುಂಗಾರು ಪ್ರವೇಶ ಮಾಡಲಿಕ್ಕೆ ಅನುಕೂಲಕರ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗೆ ಗುಜರಾತ್ನ ಮೂಲಕ ಕೂಡ ಈ ಒಂದು ಭಾಗದಲ್ಲೂ ಕೂಡ ರಾಜಸ್ಥಾನದ ಮೂಲಕ ಮುಂಗಾರು ಮಾರುತಗಳು ಉತ್ತರ ಭಾರತಕ್ಕೆ ಇನ್ನೇನು ಮುಂದಿನ 2-3 ದಿನಗಳಲ್ಲಿ ಸಂಪೂರ್ಣವಾಗಿ ಇಡೀ ಉತ್ತರ ಭಾರತವನ್ನು ಆಕ್ರಮಿಸಿಕೊಳ್ತಕ್ಕಂಥ ಲಕ್ಷಣಗಳು ಕಂಡುಬರ್ತಾಯಿದೆ. ಬಹುತೇಕವಾಗಿ ಈಗಾಗಲೇ ಮುಂಗಾರು ಮಾರುತಗಳು 80% ದೇಶವನ್ನು ಮುಂಗಾರು ಮಾರುತಗಳು ಆಕ್ರಮಣ ಮಾಡಿಕೊಂಡಂತೆ ಆಯಿತು. ಅಂದರೆ ಇನ್ನು ಜಮ್ಮು ಮತ್ತು ಕಾಶ್ಮೀರ ಈ ಒಂದು ಭಾಗಕ್ಕೆ ಜುಲೈ 2 ಇಲ್ಲ 3ನೇ ವಾರದಲ್ಲಿ ಆಕ್ರಮಿಸಿಕೊಳ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ. ಮುಂದಿನ ಜುಲೈ 3, 4, 5, 6, 7, 8, 9 ಈ ಆಸ್ಪಾಸ್ನಲ್ಲಿ ದೇಶದ ಎಲ್ಲ ಭಾಗದಲ್ಲಿ ಮಳೆಯಾಗಬಹುದು ಅನ್ನೋ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೋತೀನಿ ವೀಕ್ಷಕರೇ. ಈ ಒಂದು ಭಾಗಕ್ಕೆ ಹೊಂದ್ಕೊಂಡಂತೆ ಅಂದರೆ ಜಮ್ಮು ಮತ್ತು ಕಾಶ್ಮೀರದ ಲಡಾಖ್ ಹಾಗೂ ಜಮ್ಮು ಮತ್ತು ಕಾಶ್ಮೀರದ ಗಿಲ್ಗಿಟ್ ಬಾಲ್ಟಿಸ್ತಾನ, ಮುಜಾಫರಾಬಾದ್ಗೆ ಹೊಂದ್ಕೊಂಡಂತೆ ಕೂಡ ಮುಂದಿನ ದಿನಗಳಲ್ಲಿ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತವೆ. ಅಂದರೆ ಉತ್ತರ ಭಾರತಕ್ಕೆ ಮುಂಗಾರು ಪ್ರವೇಶವನ್ನು ಮಾಡಿದರೆ ಈ ಒಂದು ಭಾಗಕ್ಕೂ ಕೂಡ ಮಳೆಯಾಗ್ತಕ್ಕಂಥ ಸಾಧ್ಯತೆ ಇದೇ ಇರುತ್ತೆ. ಹಾಗೆ ಪಂಜಾಬ್, ದಿಲ್ಲಿ, ಹರಿಯಾಣ ಅಂದರೆ NCR, ಹಾಗೆ ಹಿಮಾಚಲ ಪ್ರದೇಶ ಹೊಂದ್ಕೊಂಡಂತೆ ರಾಜಸ್ಥಾನದ ಬಹುತೇಕ ಭಾಗಕ್ಕೆ ಅಂದರೆ ಗುಜರಾತ್ನ ವ್ಯಾಪ್ತಿಯಲ್ಲೂ ಕೂಡ ಮುಂಗಾರು ಮಾರುತಗಳು ರಾಜಸ್ಥಾನದ ಕಡೆಗೆ ಮುಖವನ್ನು ಮಾಡ್ತಿರೋ ಹಿನ್ನೆಲೆಯಲ್ಲಿ ಈ ಒಂದು ಭಾಗದಲ್ಲೂ ಕೂಡ ಮಳೆಯಾಗ್ತಕ್ಕಂಥ ಸಾಧ್ಯತೆ ಇದೆ. ಅಂದರೆ ಜೋಧ್ಪುರ ಆಗಿರ್ಬೋದು, ಜೈಸಲ್ಮೇರ್ ಆಗಿರ್ಬೋದು, ಗಂಗಾನಗರ ಆಗಿರ್ಬೋದು, ಜೈಪುರ ಆಗಿರ್ಬೋದು ಈ ಒಂದು ಭಾಗದಲ್ಲೂ ಕೂಡ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತೇವೆ. ಹಾಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಆಗಿರ್ಬೋದು, ವಾರಣಾಸಿ ಆಗಿರ್ಬೋದು, ಹಾಗೆ ಲಕ್ನೋ ಆಗಿರ್ಬೋದು, ಹಾಗೆ ಬಿಹಾರದ ಪಾಟ್ನಾ ಈ ಭಾಗದಲ್ಲೂ ಕೂಡ ಹೆಚ್ಚು ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾಯಿದೆ. ಆದರೆ ಈ ಒಂದು ವ್ಯಾಪ್ತಿಯಲ್ಲಿ ಅಂದರೆ ಪೂರ್ವೋತ್ತರ ಭಾರತಕ್ಕೆ ಹೊಂದ್ಕೊಂಡಂತೆ ಅರುಣಾಚಲ ಪ್ರದೇಶ, ಸಿಕ್ಕಿಂ, ಮಣಿಪುರ, ತ್ರಿಪುರ ಈ ವ್ಯಾಪ್ತಿಯಲ್ಲಿ ಹೆಚ್ಚು ಮಳೆಯಾಗುವುದಿಲ್ಲ. ಈ ಒಂದು ವ್ಯಾಪ್ತಿಯಲ್ಲಿ ಈ ವಾರ ಸಾಧಾರಣ ಪ್ರಮಾಣದಲ್ಲಿ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾಯಿದೆ. ಹಾಗೆ ಈ ಒಂದು ಭಾಗದಲ್ಲಿ ಅಂದರೆ ಪಶ್ಚಿಮ ಬಂಗಾಳಕ್ಕೆ ಹೊಂದ್ಕೊಂಡಂತೆ, ಒರಿಸ್ಸಾಗೆ ಹೊಂದ್ಕೊಂಡಂತೆ ಕೂಡ ಅಲ್ಲಲ್ಲಿ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ ವೀಕ್ಷಕರೇ. ಹಾಗೆ ಈ ಅಂದರೆ ಅರಬ್ಬಿ ಸಮುದ್ರದ ಈ ವ್ಯಾಪ್ತಿಯಲ್ಲಿ ಅಂದರೆ ಗುಜರಾತ್ಗೆ ಹೊಂದ್ಕೊಂಡಂತೆ ಕೂಡ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಗುಜರಾತ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಗಮನಿಸ್ತಿದ್ದೀರಾ, ಮೋಡದ ಒಂದು ಸಾಲನ್ನು ಇದನ್ನು ಟ್ರಪ್ ಅಂತ ಕರಿತೀವಿ. ಈ ಒಂದು ಭಾಗದಲ್ಲೂ ಕೂಡ ಮುಂದಿನ 2-3 ದಿನಗಳಲ್ಲಿ ಅಂದರೆ ಗುಜರಾತ್ ರಾಜ್ಯದಲ್ಲಿ ಹೆಚ್ಚು ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ. ಹಾಗೆ ಪಶ್ಚಿಮ ಘಟ್ಟ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಇರತಕ್ಕಂಥ ಈ ಭಾಗದಲ್ಲೂ ಕೂಡ ಅಂದರೆ ಗೋವಾದ ಕೊಂಕಣ ತೀರ ಪ್ರದೇಶ, ಮಹಾರಾಷ್ಟ್ರದ ಸಿಂಧುದುರ್ಗ, ರಾಯಗಢ, ಹಾಗೆಯೇ ದಿಯು ದಮನ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಸುತ್ತಮುತ್ತ ಆಸ್ಪಾಸ್ನ ಈ ಭಾಗದಲ್ಲೂ ಕೂಡ ಮುಂದಿನ 2-3 ದಿನಗಳಲ್ಲಿ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಕಂಡುಬರ್ತಿದೆ. ಕರ್ನಾಟಕಕ್ಕೆ ಹೊಂದ್ಕೊಂಡಂತೆ ಕರ್ನಾಟಕದ ಬಹುತೇಕ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ
ಹೆಚ್ಚು ಮಳೆಯ ನಿರೀಕ್ಷೆಯನ್ನು ಮಾಡುವಂತಿಲ್ಲ. ಕರ್ನಾಟಕದ ಕರಾವಳಿ, ಘಟ್ಟ ಪ್ರದೇಶ, ಮಲೆನಾಡು ಭಾಗ ಹೊಂದಿಕೊಂಡಂತೆ ಹಗುರ ಪ್ರಮಾಣದ ಮಳೆಯನ್ನು ನಿರೀಕ್ಷೆ ಮಾಡ್ಬೋದು. ಬೆಂಗಳೂರು ನಗರ ಸುತ್ತಮುತ್ತ ಹಗುರ ಮಳೆಯನ್ನು ನಿರೀಕ್ಷೆ ಮಾಡ್ಬೋದು. ಉತ್ತರ ಕರ್ನಾಟಕದಲ್ಲೂ ಕೂಡ ಹೆಚ್ಚು ಒಂದು ಬದಲಾವಣೆ ಇರುವುದಿಲ್ಲ. ಹಾಗೆ ತಮಿಳುನಾಡು, ಆಂಧ್ರ ಪ್ರದೇಶ, ಹಾಗೆ ಲಕ್ಷದ್ವೀಪಕ್ಕೆ ಹೊಂದ್ಕೊಂಡಂತೆ, ಹಾಗೆ ಕೇರಳಕ್ಕೆ ಹೊಂದ್ಕೊಂಡಂತೆ ಕೂಡ ಹೆಚ್ಚಿನ ಬದಲಾವಣೆಗಳು ಕಂಡುಬರುವುದಿಲ್ಲ. ಅಂಡಮಾನ್ ನಿಕೋಬಾರ್ ದ್ವೀಪ ಈ ವ್ಯಾಪ್ತಿಯಲ್ಲೂ ಕೂಡ ಹೆಚ್ಚಿನ ಒಂದು ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡುವಂತಿಲ್ಲ. ಸ್ನೇಹಿತರೆ, ಜುಲೈ 10, 11, 12ರ ನಂತರ ಏನಾದರೂ ದೇಶದ ಹವಾಮಾನದಲ್ಲಿ ಬದಲಾವಣೆ ಆಗ್ಬೋದಾ ಅಂದರೆ, ಈಗಾಗಲೇ ಇನ್ನೂ ಕೂಡ ಎಲ್ ನೈನೋ ಪ್ರಭಾವ ಹಾಗೆ ಇರುವ ಹಿನ್ನೆಲೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಅವರ ಲೆಕ್ಕಾಚಾರದ ಪ್ರಕಾರ ಮಳೆ ಆಗ್ತಾ ಇಲ್ಲ. ಅವರು ಹೆಚ್ಚು ಮಳೆಯಾಗುತ್ತೆ, ವಾಡಿಕೆಗಿಂತ ಹೆಚ್ಚು ಮಳೆಯಾಗುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ರು, ಅಂದಾಜನ್ನು ಮಾಡಿದರು, ಸೂಚನೆಯನ್ನು ಕೊಟ್ಟಿದ್ದರು. ಆದರೆ ಭಾರತೀಯ ಹವಾಮಾನ ಇಲಾಖೆಯ ಲೆಕ್ಕಾಚಾರದ ಪ್ರಕಾರ ಭಾರತದಲ್ಲಿ ಈಗಲೂ ಕೂಡ ಮಳೆಯ ಪ್ರಮಾಣದಲ್ಲಿ ಅವರ ಒಂದು ನಿರೀಕ್ಷೆಗೆ ತಕ್ಕಂತೆ ಆಗ್ತಾ ಇಲ್ಲ. ಮಳೆ ಅಂದರೆ ಮುಂಗಾರು ಮಾರುತಗಳು ದುರ್ಬಲ ಆಗಿರ್ತಕ್ಕಂಥದ್ದು. ಜೂನ್ 1ರಿಂದ ಜುಲೈ 1ರ ಒಂದು ಆಸ್ಪಾಸ್ನ ನಾವೊಂದು ಅವಲೋಕನವನ್ನು ಮಾಡಿದಾಗ ದೇಶದಲ್ಲಿ ಬಹುತೇಕ ಭಾಗದಲ್ಲಿ ಮುಂಗಾರು ಮಾರುತಗಳಿಗೆ ಹಿನ್ನಡೆ ಆಗಿರ್ತಕ್ಕಂಥದ್ದು. ಹಾಗೆಯೇ ಜುಲೈ ತಿಂಗಳಲ್ಲೂ ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ಎಲ್ ನೈನೋ ಪ್ರಭಾವ ಹಾಗೆ ಇರೋ ಹಿನ್ನೆಲೆಯಲ್ಲಿ ಜಾಗತಿಕ ತಾಪಮಾನದ ಹೆಚ್ಚಳ ಹಿನ್ನೆಲೆಯಲ್ಲಿ ಮುಂಗಾರು ಮಾರುತಗಳ ಮೇಲೆ ಪ್ರಭಾವ ಎದುರಾಗಿರ್ತಕ್ಕಂಥದ್ದು. ಹಾಗಾಗಿ ಜುಲೈನಲ್ಲೂ ಕೂಡ ನಾವು ಮುಂಗಾರು ಮಾರುತವನ್ನು ನಾವು ಹೆಚ್ಚಿನ ಪ್ರಮಾಣದ ಮಳೆಯನ್ನು ನಿರೀಕ್ಷೆ ಮಾಡುವಂತಿಲ್ಲ. ಕಾದು ನೋಡೋಣ ವೀಕ್ಷಕರೇ. ಮುಂದಿನ ದಿನಗಳಲ್ಲಿ ಜುಲೈ ಆಗಸ್ಟು ಅತಿ ಒಂದು ಪ್ರಮುಖವಾದಂಥ ತಿಂಗಳು ಅಂತ ಹೇಳ್ಬೋದು. ಉತ್ತರ ಭಾರತ ಆಗಿರ್ಬೋದು, ಅಥವಾ ದಕ್ಷಿಣ ಭಾರತಕ್ಕೆ ಹೊಂದುವಂಥ ಪಶ್ಚಿಮ ಕರಾವಳಿ ಅಂದರೆ ಪಶ್ಚಿಮ ಘಟ್ಟ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಆಗಿರ್ಬೋದು. ಹಿಮಾಲಯದ ತಪ್ಪಲು ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಾಜ್ಯಗಳಿಗೆ ಹೊಂದ್ಕೊಂಡಂತೆ ಅಂದರೆ ಹಿಮಾಚಲ ಪ್ರದೇಶ, ಬಿಹಾರ, ಉತ್ತರ ಪ್ರದೇಶ, ಹಾಗೆಯೇ ಪಶ್ಚಿಮ ಬಂಗಾಳಕ್ಕೆ ಹೊಂದ್ಕೊಂಡಂತೆ ಈ ಒಂದು ವ್ಯಾಪ್ತಿಯಲ್ಲಿ ಜುಲೈ ಆಗಸ್ಟ್ನಲ್ಲಿ, ಹಾಗೆ ಈಶಾನ್ಯ ಅಂದರೆ ಪೂರ್ವೋತ್ತರ ಭಾರತಕ್ಕೆ ಹೊಂದ್ಕೊಂಡಂತೆ ಕೂಡ ಹೆಚ್ಚು ಮಳೆಯನ್ನು ನಾವು ಕಾದು ನೋಡಬೇಕಾಗುತ್ತೆ. ಈ ಒಂದು ಭಾಗದಲ್ಲಿ ಜುಲೈ ಆಗಸ್ಟ್ ಅವಧಿಯಲ್ಲಿ ಹೆಚ್ಚು ಮಳೆಯಾಗಬೇಕು. ಆದರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಯಾವ ರೀತಿ ಒಂದು ಹವಾಮಾನದಲ್ಲಿ ನಮಗೆ ಒಂದು ಸೂಚನೆ ಕಂಡುಬರುತ್ತೆ ಅನ್ನೋದನ್ನು ಕಾದು ನೋಡೋಣ ವೀಕ್ಷಕರೇ. ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮಗೆ ನಾನು ಕಾಣಿಸ್ತೀನಿ. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.